ಆನವಟ್ಟಿಯಿಂದ ಮಕರವಳ್ಳಿ ಗ್ರಾಮದ ಮೂಲಕ ಶಿಕಾರಿಪುರಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲೇ ದಿನೇ ದಿನೇ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಹಾಗೂ ಆಕ್ಸಿಡೆಂಟ್ಗಳಂತಹ ಘಟನೆಗಳು ಹೆಚ್ಚಾಗುತ್ತಿವೆ. ಇಲ್ಲಿ ಅವೈಜ್ಞಾನಿಕ ತಿರುವು ಇದ್ದು ಚಾಲಕರಿಗೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಬೋರ್ಡ್ಗಳನ್ನು ಹಾಕದೇ ಇರುವುದರಿಂದ ಮಕರಹಳ್ಳಿಯ ಕ್ರಾಸ್ನಲ್ಲಿರುವ ಮನೆಯೊಂದಕ್ಕೆ ಗೂಡ್ಸ್ ಲಾರಿಯೊಂದು ನುಗ್ಗಿರುವ ಘಟನೆ ನಡೆದಿದೆ. ನುಗ್ಗಿದ ಲಾರಿಯಿಂದಾಗಿ ಸುಮಾರು 2 ಲಕ್ಷ ರೂಪಾಯಿಗಳಷ್ಟು ಸಾಮಾನುಗಳು ಹಾಗೂ ಮನೆಯೂ ಕೂಡ ಮುರಿದು ಬಿದ್ದು ಸೂರಿಲ್ಲದಂತಾಗಿದೆ. ಸ್ಪೀಡ್ ಬ್ರೇಕರ್ ಹಾಗೂ ತಡೆಗೋಡೆಯನ್ನು ನಿರ್ಮಿಸಿದ್ದೇ ಆದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಬಹುದಾಗಿದೆ. ಇದೊಂದೇ ಬಾರಿ ಅಲ್ಲದೆ ಸುಮಾರು ಬಾರಿ ಈ ಮನೆಗೆ ವಾಹನಗಳು ನುಗ್ಗಿರುವುದು ಘಟನೆಗೆ ಸಾಕ್ಷಿಯಾಗಿದೆ. ಈ ಮನೆಯ ಮೇಲೆ ಹೈ ಟೆನ್ಷನ್ ವಿದ್ಯುತ್ ವೈರ್ ಹಾದು ಹೋಗಿದೆ. ಅಲ್ಲದೆ ಇದೇ ಮಾರ್ಗವಾಗಿ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ನಡೆದಾಡುತ್ತಾರೆ. ಇಷ್ಟೆಲ್ಲ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿರುವುದೇಕೆ ಎಂದು ವಿರೂಪಾಕ್ಷಿ ದಾಲಿದಾರ್ ಆರೋಪಿಸಿದ್ದಾರೆ. ಮಕರವಳ್ಳಿ ಗ್ರಾಮದ ವಿರೂಪಾಕ್ಷಿ ದಾಲಿದಾರ್ ಪದೇ ಪದೇ ನಡೆಯುತ್ತಿರುವ ಘಟನೆಯಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿಯನ್ನು ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದ್ದಾರೆ. ಇದು ಈ ಥರ ಆಗ್ತಾ ಇರ್ತಕ್ಕಂಥ ಘಟನೆಗಳು ಇದು ಹೈವೇ ಆದಮೇಲೆ ಒಂದು ಬಹಳಷ್ಟು ಸರಿ ಆಗಿದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಗದಿ ಜಾಸ್ತಿ ವೆಹಿಕಲ್ಗಳು ಅಡ್ಡಾಡೋದ್ರಿಂದ ಮೊದಲ ಹುಬ್ಳಿ ಟು ಶಿವಮೊಗ್ಗ ಲೈನು ಹರಿಹರ ಮೇಲೆ ಹೋಗ್ತಿದ್ವು ಗಾಡಿಗಳು, ಭಾಳಷ್ಟು ಗಾಡಿಗಳು. ಈಗ ದೊಡ್ಡ ಹೈವೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಾ ಇದಾವೆ. ಇಲ್ಲಿ ನಿಂತಿರತಕ್ಕಂಥ ಗಾಡಿಗಳು ನೋಡ್ಬೋದು. ಸಿಕ್ಕಾಪಟ್ಟೆ ಗಾಡಿ ಒಂದು ಸೆಕೆಂಡ್ ಇದ್ದಾಗ ಟ್ರಾಫಿಕ್ ಆಗ್ತೈತಿ. ಅಂಥ ಸಂದರ್ಭದಲ್ಲಿ ಇವೆಲ್ಲ ಸಿಕ್ಕಾಪಟ್ಟೆ ಗಾಡಿ ಎಕ್ಟಮ್ ಎಲ್ಲ ಸೇಫ್ನಾಗಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಗಾಡಿಗಳು ಬಂದು ಇದೇ ಪ್ಲೇಸ್ನಲ್ಲಿ ಹೆಚ್ಚು ಕಡಿಮೆ 100 ಗಾಡಿಗಳು ಬಿದ್ದಿದ್ದಾವೆ. ಈ 3-4 ಗಾಡಿಗಳು ಬಿದ್ದಾಗ ಕೂಡ ಇದ್ರ ಹಿಂದೆ 2-3 ತಿಂಗಳಿಂದ ಒಂದು ಟಾಟಾ ಎಸಿ ಬಿದ್ದಾಗ ಕೂಡ ನಾವು ಮನವಿಯನ್ನು PWD ಇಲಾಖೆಗೆ ಸಂಬಂಧಪಟ್ಟ ಶಾಸಕರಿಗೆ ಕೂಡ ಈ ಗಮನಕ್ಕೆ ತಂದಿದ್ದೀವಿ. ಅವ್ರು ಶಾಸಕರು ಆಗಿಂದಾಗಲೇ PWD ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು. ಅವರಿಲ್ಲ ಸರ್ ಹಂಸ ಹಾಕ್ಲಿಕ್ಕೆ ನಮಗೆ ಆದೇಶ ಇಲ್ಲ ಅಂತ ಹೇಳಿದ್ರು. ಯಾವ ಇವನ್ನ ಕೆಲವೊಂದು ಮಾರ್ಕಿಂಗ್ಗಳನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಬಂದಿಲ್ಲ. ಇವತ್ತು ಬಂದು ಆಗಿಂದಾಗ ಮತ್ತೆ ಶಾಸಕರು ಮಾತಾಡಿದ ತಕ್ಷಣ ಶಾಸಕರು ಅವ್ರ ಗಮನಕ್ಕೆ ತಂದ AWD ಅವರು ಸಹಾಯಕ ಇಂಜಿನಿಯರ್ ಬಂದಿದ್ರು. ಬಂದು ನೋಡ್ಕೊಂಡು ಮೆಜರ್ಮೆಂಟ್ ತೊಗೊಂಡು ಇದನ್ನು ಡ್ರೈನೇಜ್ ಮೇಲೆ ಒಂದು ವಾಲ್ ಕಟ್ತೇವೆ ಅಂತ ಹೇಳಿ ಮತ್ತು ಆದಷ್ಟು ಬೇಗನೆ ಶೀಘ್ರದಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿ ಇವತ್ತು ಹೋಗಿದ್ದಾರೆ ಸರ್. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೇನು ಕಂಬ ಇದೆ ಸರ್, ವಿದ್ಯುತ್ ಕಂಬ. ಇದು 11 kV ಮತ್ತು LT ಲೈನ್ ಬ್ಯಾಂಕಿಗೆ ಬಂದಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಇದಿದೆ ಸರ್, ಹೆವಿ ಇದೆ. ಹಾಗಾಗಿ ಏನಾಗಿದೆ ಅಂತಂದರೆ ಇದು ಅನಾಹುತ ಏನಾದರೂ ಆಗಿದ್ರೆ ಇಡೀ ಊರೇ ಇಲ್ಲಿ ಪೂರ್ತಿ ಇದಾಕಿತ್ತು ನಿನ್ನೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ನಿಂದಿರ್ತಾರೆ. ಯಾವಾಗಲೂ ಈ ಇದ್ರ ಮೇಲೆ ಅನವಟ್ಟಿ ಹೋಗ್ತಕ್ಕಂಥ 8ರಿಂದ 10ನೇ ಕ್ಲಾಸಿನವರೆಗೂ PUC ಹೋಗ್ತಕ್ಕಂಥ ವಿದ್ಯಾರ್ಥಿಗಳು 100ರಿಂದ 150 ಹುಡುಗರು ಇಲ್ಲೇ ನಿಲ್ತಾರೆ. ಬೆಳಗ್ಗಿಂದ ಸಾಯಂಕಾಲವರೆಗೂ ಬರೋದು ಸಾಯಂಕಾಲ. ಹಾಗಾಗಿ ಸರ್ ಇದು ಭಾಳ ಸಮಸ್ಯೆ ಐತಿ. ಇದನ್ನು ಆದಷ್ಟು ಶೀಘ್ರವಾಗಿ ಇದಕ್ಕೆ ಈ ಸರ್ಕಾರಿನ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಶೀಘ್ರವಾಗಿ ಇದನ್ನು ತಗೊಂಡಾದಲ್ಲಿ ಕೆಲವೊಂದು ತೊಂದರೆಗಳನ್ನು ಅನಾಹುತಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಸರ್. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಯಾವುದೇ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು.